ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ರಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವೆದರ್ ನೋಡಿದ್ರೆ ನೋಡ್ತಿರ್ಬೋದು, ಆರಾಮಾಗಿ ರೂಮಲ್ಲಿ ತುಂಬ ಸೇಫ್ಟಿಯಾಗಿ ಫುಲ್ ಕೂಲಾಗಿ ಇದ್ಬಿಡೋಣ, ಮಲಗಿಬಿಡೋಣ ಅಂತ ಅನಿಸ್ಬಿಟ್ಟಿದೆ. ಹಾಗಿದ್ರೂ 10 ಗಂಟೆಯಿಂದ 11 ಗಂಟೆವರೆಗೂ ಸುಮ್ಮನೆ ಒದ್ದಾಡಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ನನ್ನ ಮಗನೂ ಕೂಡ ಮಲಗಿಸಿದ್ದೀನಿ ಸೇಫಾಗಿ. ಸೊ ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಸ್ಯಾರಿ ಕಲೆಕ್ಷನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟಿಗೆ ಹೋಗೋದು ಅಂತ ಸಿಂಪಲ್ಲಾಗಿ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ, ಒಂದು ಗೃಹ ಪ್ರವೇಶಕ್ಕೆ ಹೋದರೆ, ನಾಮಕರಣಕ್ಕೆ ಹೋದರೆ, ಈ ಥರ ಹೋಗುವಂಥದ್ದಕ್ಕೆ ಸಿಂಪಲ್ ಸ್ಯಾರೀಸ್ ಇದ್ದಾವೆ. ಅದು ಕಾಸ್ಟ್ ಎಷ್ಟು, ಹೆಂಗಿದೆ, ಏನು ಪ್ರೈಸ್ ಎಷ್ಟು, ಸಿಂಪಲ್ ಆಗಿದ್ದರೆ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತೆಲ್ಲ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ ಹಾಗಿದ್ರೆ ಸ್ಯಾರಿ ನೋಡೋಣ. ಸೊ ಗೈಸ್, ಇಲ್ಲೆಲ್ಲ ತಂದು ಇಟ್ಕೊಂಡಿದ್ದೀನಿ. ಸೊ ರೂಮಲ್ಲಿ ಲೈಟ್ ಹಾಕ್ಕೊಂಡಿದ್ದೀನಿ. ಲೈಟ್ ಹಾಕಿರೋದ್ರಿಂದ ಅದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ. ನೋಡೋಣ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವ್ಯಾವುದು ಹೆಸರು ಸ್ಯಾರಿ ಅನ್ನೋದನ್ನು ಮೊದಲಿಗೆ ಶೇರ್ ಮಾಡ್ಕೊಂಬಿಡ್ತೀನಿ. ನನಗೆ ಇವತ್ತು ಸ್ಯಾರಿ ಕಲೆಕ್ಷನ್ಸ್ನ ಹೆಂಗಿತ್ತು ಅಂತ ಅನ್ನೋದನ್ನು ಕೂಡ ಶೇರ್ ಮಾಡಿ. ಅದರಲ್ಲಿ ಒಂದಷ್ಟು ನನ್ನ ಫೇವ್ರೆಟ್ ಸ್ಯಾರೀಸ್ ಕೂಡ ಇದೆ. ಸೊ ಬನ್ನಿ ತೋರಿಸ್ತೀನಿ. ಫಸ್ಟ್ ನನ್ನ ಫೇವ್ರೆಟ್ ಸ್ಯಾರಿನೇ ತೋರಿಸ್ಬಿಡ್ತೀನಿ. ಸೊ ಗೈಸ್, ಇದು ಬ್ಲೂ ಸ್ಯಾರಿ, ಫುಲ್ಲು ಪ್ಲೈನಲ್ಲಿದೆ. ಆದರೆ ಕ್ವಾಲಿಟಿ ನೋಡ್ಬೋದು ನೀವು ಹತ್ರದಿಂದ, ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಇಲ್ಲಿ ನೋಡ್ತಿರ್ಬೋದು, ಈ ಥರ ಲೇಸ್ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು. ಈ ಸ್ಯಾರಿ ತೊಗೊಂಡು ನಾನು ಆಲ್ಮೋಸ್ಟ್ ನನ್ನ ಮದುವೆಯಲ್ಲಿ ಹೊಸದಾಗಿ ತೊಗೊಂಡಿದ್ದು 10 ವರ್ಷ ಆಯಿತು. ಸೀರೆ 9 ವರ್ಷ ತುಂಬಿ 10 ವರ್ಷದ್ದಾಗಿದೆ. ಜಸ್ಟ್ ಈ ಸ್ಯಾರಿ ತೊಗೊಂಡಿದ್ದು ನಾನು ಅವಾಗ. ತುಂಬ ಅಂದರೆ ತುಂಬ ಸಿಂಪಲ್ಲು. 150 ರುಪೀಸಲ್ಲಿ ಈ ಥರ ಪ್ಲೈನ್ ಸ್ಯಾರಿ ತೊಗೊಂಡು ಅದಕ್ಕೆ ಈ ಥರ ಹಾಕ್ಕೊಂಡಿದ್ದು. ಹಾಕ್ಕೊಂಡಾಗಂತೂ ತುಂಬ ಸೂಪರಾಗಿ ಕಾಣುತ್ತೆ. ಎಷ್ಟು ರಿಚಾಗಿ ಕಾಣಿಸುತ್ತೆ ಅಂದರೆ ಅದು ಹಾಕ್ಕೊಂಡಾಗ್ಲೇ ನಿಮಗೆ ಗೊತ್ತಾಗೋದು. ಇದು ಕಾಂಬಿನೇಷನಾಗಿ ನಾನು ಅದೇ ಸ್ಯಾರಿ ಕಲರ್ ಇದೆ, ನೋಡ್ತಾ ಇರ್ಬೋದು ಇಲ್ಲಿ ಬ್ಲೂ ಕಲರ್ ಇದೆ. ಸೊ ಆ ಬ್ಲೂಗೆ ಈ ಪಿಂಕ್ನ ಮ್ಯಾಚ್ ಆಗಿ ಇಟ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ಪ್ಲೇನ್ ಇದ್ದರೆ ಅಂತ ಹೇಳಿ ತೊಗೊಂಡಿದ್ದು. ಇದು ಸ್ಯಾರಿ ಬಂದು ಜಸ್ಟ್ 150 ರುಪೀಸು. ಈ ಲೇಸ್ ಬಂದು ಮೀಟ್ರ್ ಲೆಕ್ಕ ತೊಗೊಂಡಿದ್ದು. ಮೀಟ್ರು 30-40 ಇತ್ತು. ಬಟ್ ಈ ಸ್ಯಾರಿಗೆ ಟೋಟಲ್ ಕಾಸ್ಟ್ ಹೇಳಬೇಕಂದ್ರೆ 500 ರುಪೀಸ್ ಬಿದ್ದಂಗೆ ಆಯಿತು. ತುಂಬ ಅಂದರೆ ಕ್ವಾಲಿಟಿ ವೈಸಲ್ಲಿ ತುಂಬ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟು. ವೆಯ್ಟ್ಲೆಸ್ ಇದೆ ಸ್ಯಾರಿ. ತುಂಬ ಅಂದರೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಅದರಲ್ಲೇ ಇನ್ನೊಂದು ಕಲರ್ ಇದೆ ನೋಡಿ, ತೋರಿಸ್ತೀನಿ. ಇದು ಸೇಮ್ ಸ್ಯಾರಿನೇ, ಬಟ್ ಆದರೆ ಇದು ಬಂದು ರೆಡ್ ಕಲರಲ್ಲಿದೆ. ಇದು ಅಷ್ಟೇ, ಇಲ್ಲಿ ನೋಡ್ತಿರ್ಬೋದು ನೀವು. ಸೇಮ್ ಪ್ಯಾಟ್ರನ್ನು, ಸೇಮ್ ಮೆಟೀರಿಯಲ್ಲು, ಪಾಪ ಇದ್ಬಿಟ್ಟು ಹಾಗಾಗಿ ಅವನ್ನ ಮಲಗಿಸ್ತೇವೆ. ಇದು ಸೇಮೇ, ಬಟ್ ಇದಕ್ಕೆ ಬ್ಲೂ ಮತ್ತು ರೆಡ್ ಕಲರ್ ಲೇಸ್ ಕೊಡಿಸಿದ್ದೀನಿ, ನೋಡ್ತಿರ್ಬೋದು. ಇದಕ್ಕೂ ಅಷ್ಟೇ ತುಂಬ ಪರ್ಫ್ಯೂಮ್ ಹಾಕಿಟ್ಟಿರೋದು, ಹಂಗೆ ಸ್ಮೆಲ್ ಗಮ್ಮಂತ ಇದೆ. ಸೊ ಇದು ಸೇಮ್ ಕಾಸ್ಟೇ, 150 ರುಪೀಸಲ್ಲಿ ತೊಗೊಂಡು ಈ ಥರ ಲೇಸ್ ಮಾಡಿಸ್ಕೊಂಡಿರೋದು. ಎಲ್ಲಾದರೂ ಹೋದಾಗ ಹಾಕ್ಕೊಂಡ್ರಂತೂ ಸಿಕ್ಕಾಪಟ್ಟೆ ರಿಚ್ ಸ್ಯಾರಿ ಅನ್ನೋಂಗೆ ಕಾಣುತ್ತೆ. ಪಾರ್ಟಿಗಳಿಗಂತೂ ಹೋದಾಗೆಲ್ಲ ಕೇಳ್ತಾರೆ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅಂತ. ನೀವು ನೋಡ್ತಾ ಇರ್ಬೋದು, ಹಿಂಗೆ ಹಾಕ್ಕೊಂಡಾಗ ಇದು ಈ ಥರ ಒಂದು ಎಳೆಯಲ್ಲಿ ಹಿಂಗೆ ಕ್ರೇಪ್ ಮಾಡಿದ್ರೆ, ಸೊ ಸಿಂಪಲಾಗಿ ತೋರಿಸ್ತೀನಿ ನೋಡಿ. ಈ ಥರ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ಕೂಡ ಅಷ್ಟೇ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಸ್ಯಾರಿ ಕಲೆಕ್ಷನ್ಸ್ ಇದು. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಇದೆ ನೋಡಿ. ಈ ಥರ ಸೀರೆಗಳ್ಗೆ ಕೆಲವರು ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡಿಡ್ತಾರೆ. 2,000, 3,000 ಮತ್ತು 5,000 ಇಡ್ತಾರೆ. ಬಟ್ ಕೆಲವೊಂದು ಕಲರ್ ಹೋಗುತ್ತೆ. ಕಲರ್ ಹೋದಾಗ ಅದನ್ನು ಮತ್ತೆ ರೀಯೂಸ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ನೆಕ್ಸ್ಟು ಇದೆಲ್ಲ ಸ್ಯಾರಿದು ಬ್ಲೌಸ್ ಕಲೆಕ್ಷನ್ಸು ಕೂಡ ತೋರಿಸ್ತೀನಿ ನಾನು. ಬ್ಲೌಸೇ ನಾನು ಅಂತ ಹೆವಿ ಬ್ಲೌಸ್ ಎಲ್ಲ ದುಡ್ಡು ಕೊಟ್ಟು ಮಾಡಿಸಿರೋದಲ್ಲ. ಅಕ್ಕನೇ ಟೈಲರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಡಿಮೆ ಬಜೆಟಲ್ಲಿ ಮಾಡಿಕೊಡ್ತಾಳೆ. ಎಲ್ರಿಗೂ ಕೂಡ ಲಿಂಕ್ ಅಂತ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ಸ್ ಮಾಡಿದಾಗ ನಿಮಗೆ ಶಾಕ್ ಆಗ್ತೀರಾ. ಕೆಲವೊಬ್ಬರು ಈ ಮದುವೆ ಬ್ಲೌಸ್ ಎಲ್ಲ 10,000 ಕೊಟ್ಟು ಹೊಲಿಸ್ಕೊಂಡಿರ್ತಾಳೆ. ಅಕ್ಕನಿಗೆ ಇವಾಗ ಅವ್ರು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅವ್ರು ಮಾಡಿಕೊಡೋದಕ್ಕೂ ನಾವು ಮಾಡಿಸ್ಕೊಳೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಅದನ್ನು ಶೇರ್ ಮಾಡ್ತೀನಿ.
ಇನ್ನು ಹಾಗೆ ಇದು ಸ್ಯಾರಿ ಬಂದು ರಾಮಾ ಗ್ರೀನು, ಬಟ್ ನಿಮ್ಗಲ್ಲಿ ಲೈಟ್ ಕಲರ್ ಥರ ಕಾಣಿಸ್ತಾ ಇದೆ. ವಿತ್ ಶೈನಿಂಗ್ ಸ್ಯಾರಿ ಇದು. ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು, ಹೀಗೆಲ್ಲ ಮಾಡಿದ್ರೆ ಶೈನಿಂಗು. ಇದಂತೂ ನೋಡಿ ಫುಲ್ ಸ್ಯಾರಿನ ಈ ಥರ ಒಂದು ಫೋಲ್ಡ್ ಮಾಡ್ಕೊಬಿಡ್ಬೋದು. ಅಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಸ್ಯಾರಿ ಇದು. ಈ ಸ್ಯಾರಿ ಕಾಸ್ಟು ಜಸ್ಟ್ 560 ರುಪೀಸು. ಇದಕ್ಕೆ ಯಾವುದಾದ್ರೂ ಬ್ಲೌಸ್ ಹಾಕೊಬೋದು ನಾವು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶೈನಿಂಗ್ ಇರೋದ್ರಿಂದ ನೀವು ನೋಡ್ತಿರ್ಬೋದು. ಪಾರ್ಟಿ ವೇರಲ್ಲಂತೂ ನೈಟ್ ಹೊತ್ತು ಪಾರ್ಟಿಗೆ ಹೋಗ್ತೀವಲ್ವ ನಾವು, ಅವಾಗಂತೂ ತುಂಬ ರಿಚ್ ಅಂದರೆ ರಿಚ್ ಕಲರ್ ಇದು ಕೊಡುತ್ತೆ. ಸೊ ಅದೊಂದು ಸ್ಯಾರಿ. ಅದಾದಮೇಲೆ ಇದು ಯೆಲ್ಲೋ ಕಲರ್ ಸ್ಯಾರಿ. ಸೊ ಈ ಸ್ಯಾರಿ ನೋಡ್ತಾ ಇರ್ಬೋದು, ಎಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಇದು ಫುಲ್ಲು ಪ್ಲೇನ್ ಸ್ಯಾರಿ. ನೈಟ್ ಹೊತ್ತು ಏನಾದರೂ ರಿಸೆಪ್ಷನ್ಗೆ ಹೋಗ್ತೀವಲ್ವ, ಆವಾಗ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಲುಕ್ ಕೊಡುತ್ತೆ. ಇದೊಂಥರ ಶೈನಿಂಗ್, ಸಾಫ್ಟ್ ಸಿಲ್ಕಿ ಶೈನಿಂಗ್ಸ್ ಥರ ಇದೆ. ಇದು ಅಷ್ಟೇ ಫೋಲ್ಡ್ ಮಾಡಿದ್ರೆ ನೋಡಿ, ಹಿಂಗೆ ಫೋಲ್ಡ್ ಮಾಡೋಷ್ಟು ಸಾಫ್ಟ್ ಇದೆ ಇದು. ಇದು ಕೆಲವ್ರು ಅಂದ್ಕೊಬೋದು ನಿಮಗೆ ಬ್ಲಾಗಲ್ಲಿ ಬರೀ ಯೆಲ್ಲೋ ಕಲರ್ ಥರ ಕಾಣುತ್ತೆ ಅನ್ನೋ ಥರ ಇದೆ ಅನಿಸುತ್ತೆ. ಬಟ್ ಇಲ್ಲ, ಈ ಯೆಲ್ಲೋ ಮಸ್ಟರ್ಡ್ ಯೆಲ್ಲೋ ಇದು ನೋಡ್ತಾ ಇರ್ಬೋದು, ಇವಾಗ ಕಾಣ್ತಾ ಇದೆ. ಇದಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ಫುಲ್ಲು ಪ್ಲೇನು, ಅಂಚು ಮತ್ತು ಸೆರಗು ಎಲ್ಲ ಒಂದೇ ಬಟನು. ಫುಲ್ ಅಂದರೆ ಫುಲ್ಲು ಪ್ಲೇನ್ ಇದೆ ಗೈಸ್. ನೆಕ್ಸ್ಟ್ ಸ್ಯಾರಿ ಇದು ಪ್ಯಾರೆಟ್ ಗ್ರೀನಲ್ಲಿದೆ. ಸೊ ಈ ಪ್ಯಾರೆಟ್ ಗ್ರೀನು ಅಷ್ಟೇ, ಇದು ಫುಲ್ಲು ಪ್ಲೇನಲ್ಲಿದೆ. ಇದು ಬಂದು ಸಾಫ್ಟ್ ರೇಯಾನ್ ಸಾಫ್ಟ್ ಮಿಲ್ಕಲ್ಲಿರೋದು. ಇಲ್ಲಿ ನೋಡಿ, ಬಟ್ಟೆ ಹಿಂಗೆ ಫೋಲ್ಡ್ ಮಾಡಿದ್ರೂ ಹಿಂಗೆ ಇಟ್ಕೋಬೋದು. ಇದು ಸಾಫ್ಟ್. ಆದಷ್ಟು ನಾನು ಜಾಸ್ತಿ ಸಾಫ್ಟಿಗೆ ಫಸ್ಟ್ ಆದ್ಯತೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಕೆಲವ್ರನ್ನ ನೀವು ನೋಡ್ತಿರ್ಬೋದು, ಒಂದು ಫಂಕ್ಷನಿಗೆ ಹೋದರೆ ಮನೆಗೆ ಬಂದ ತಕ್ಷಣ ಫಸ್ಟು ಸ್ಯಾರಿ ಬಿಚ್ಕೊಳ್ಬೇಕಪ್ಪ ಅನ್ನೋಷ್ಟು ಇರಿಟೇಷನ್ ಆಗಿಬಿಟ್ಟಿರ್ತಾರೆ. ಹೊರಗಡೆ ಹೋದಾಗ ಇರೋ ಮೇಕಪ್ಪು ಖುಷಿ, ಮನೆಗೆ ಬಂದ ತಕ್ಷಣ ನೈಟಿ ಹಾಕೋರು, ನೈಟಿ ಲವರ್ಸ್ ಇದ್ದರೆ ನೈಟಿ ಹಾಕ್ಬಿಡೋದು, ಇಲ್ಲ ನೈಟ್ ಪ್ಯಾಂಟ್ಸು, ಇಲ್ಲ ಫ್ರೀ ಕಾಟನ್ಸ್ ಡ್ರೆಸ್ ಹಾಕೋದು, ಈ ಥರ ಮಾಡಿಬಿಡ್ತಾರೆ. ಯಾಕೆ ಹಂಗಾಗುತ್ತೆ ಅಂತ ಹೇಳಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಹಾಕೊಂಡಾಗ ಇರಿಟೇಷನ್ನು, ಈ ಸೆಕೆ ಇದ್ದಾಗೆಲ್ಲ ತುಂಬ ಸೆಕೆ ಆಗುತ್ತೆ ಅಂತನ್ನೋರು ಆ ಥರ ಮಾಡ್ಕೊತಾರೆ. ಬಟ್ ಈ ಥರ ಸ್ಯಾರಿ ತೊಗೊಂಡ್ರೆ ನೀವು ಡೈಲಿ ಬೇಕಾದರೆ ಒಂದಿನ ಫುಲ್ಲು ಹಾಕೊಬೋದು, ಅಷ್ಟು ಸಾಫ್ಟ್ ಆಗಿದೆ. ಇದು ಬಂದು ಪ್ಯಾರೆಟ್ ಗ್ರೀನಲ್ಲಿರೋದು. ಸೊ ಇದೊಂದು ಸ್ಯಾರಿ. ನೆಕ್ಸ್ಟ್ ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳಬಹುದು ಗೈಸ್. ಇದು ನೋಡ್ತಾ ಇರ್ಬೋದು, ಇದು ಉಟ್ಕೊಂಡಾಗ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ನಿಮಗೆ ಸೇಮ್ ಇದು ರೇಷ್ಮೆ ಸ್ಯಾರಿ ಥರನೇ ಕಾಣಿಸುತ್ತೆ ನಿಮಗೆ. ಅಷ್ಟು ಸೂಪರ್ ಸ್ಯಾರಿ ಅಂತಲೇ ಹೇಳ್ಬೋದು ಇದು. ಬಟ್ ಇದು ರೇಷ್ಮೆ ಸ್ಯಾರೀಸ್ ಅಲ್ಲ, 1,500 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಸೀರೆ. ಇದಕ್ಕೆ ಬಂದು ಬಾರ್ಡ್ರು ಮತ್ತು ಸೆರಗು ಎಲ್ಲ ಈ ಥರ ಪಿಂಕ್ ಕಲರಲ್ಲಿ ಬರುತ್ತೆ. ಇದು ಸೆರಗು ಪಾರ್ಟು. ಇನ್ನು ಫುಲ್ ಸ್ಯಾರಿ ಈ ಥರ ಫ್ಲವರ್ ಡಿಸೈನ್ಸು ಫುಲ್ ಇದೇ ಥರ ಬರುತ್ತೆ. ಇದು ಬಂದು ಸ್ಕೈ ಬ್ಲೂ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ಯಾರಿನೂ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಈ ಥರ ಬಾರ್ಡ್ರು ಸೆರಗುಗೆಲ್ಲ ಹಿಂಗೆ ಕೊಟ್ಟಿದ್ದಾರೆ. ಹಿಂಗೆ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಇದು. ಇದೂ ಅಷ್ಟೇ ನನ್ನ ಫೇವ್ರೇಟ್. ಇದ್ರದ್ದು ಕಾಸ್ಟ್ ಬಂದು 1,500. ಇದು ತೊಗೊಂಡು ನಾನು 7 ಇಯರ್ಸ್ ಆಗಿದೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ತೊಗೊಂಡಿದ್ದಲ್ಲ, ಅಕ್ಕ ನನಗೆ ಕೊಡಿಸಿರೋದು. 2ನೇ ಅಕ್ಕ ಕೊಡಿಸಿರೋದು ನನಗೆ, ಗಿರ್ಜಕ್ಕ. ಈ ಸ್ಯಾರೀಸ್ ಎಲ್ಲ ಆದಷ್ಟು ನನಗೆ ಹೊಲಿದಿರೋದೇ ಬಂದು ನಮ್ಮ ಅಕ್ಕನೇ. ಅವಳೇ ಎಲ್ಲ ಹೊಲಿದು ಕೊಟ್ಟಿರೋದು. ಮೋಸ್ಟ್ಲಿ ನನ್ನ ಫೇಸ್ ಇವತ್ತು ಸ್ವಲ್ಪ ಪಿಂಕಾಗಿ ಕಾಣಿಸ್ತಿರ್ಬೋದು, ನೋಡೋಣ. ಏಕೆಂದರೆ ನಾನು ಕಿಟಕಿಗೆ ಇಟ್ಕೊಂಡಿದ್ದೀನಿ ಫೋನು. ಸ್ಕ್ರೀನ್ ಬಂದುಬಿಟ್ಟು ಪಿಂಕ್ ಕಲರ್ ಇರೋದ್ರಿಂದ ನಿಮಗೆ ಫೇಸು ಕೂಡ ಹಾಗೆ ಕಾಣಿಸ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಇದು ಪಿಂಕ್ ಕಲರು ಬಾರ್ಡ್ರು ಈ ಥರ ಮೆರೂನಲ್ಲಿ ಬಂದಿದೆ. ಈ ಸ್ಯಾರಿ ಇಲ್ಲಿ ನೋಡಿ, ಇದನ್ನು ಅಷ್ಟೇ ಪಲ್ಲು ಪಾಟು ಮತ್ತು ಸೆರಗು ಇದೆಲ್ಲ ಬಂದು ಮೆರೂನ್ ಕಲರಲ್ಲಿ ಬಂದಿದೆ. ಕಲರ್ ಬಂದು ಪೀಚ್ ಪಿಂಕ್ಗೆ ಮರೂನ್ ಬಾರ್ಡ್ರ್ ಬಂದಿದೆ. ಈ ಕಲರ್ ನೋಡ್ತಾ ಇರ್ಬೋದು. ಇದು ಹಾಕ್ಕೊಂಡಾಗ ನೋಡಿ, ಇದೂ ಅಷ್ಟೇ ಸೇಮ್ ನಿಮಗೆ ರೇಷ್ಮೆ ಸ್ಯಾರಿ ಥರ ಕಾಣಿಸುತ್ತೆ. ಇದ್ರ ಕಾಸ್ಟು 1,200 ಅಥವಾ 1,500 ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಮರ್ತೋಗಿದೆ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಶ್ವೇತಾ ಅಂತ ಇದ್ಲು. ಸೊ ನನ್ನ ಫ್ರೆಂಡ್ ಶ್ವೇತನ ಮದುವೆಯಲ್ಲಿ ಅವಳು ನನಗೆ ಕೊಡಿಸಿದ್ದಿದ್ದು. ಇದು ಹಾಗೆ ಇಟ್ಟಿದ್ದೀನಿ. ಅವಳ ಮದುವೆಯಲ್ಲಿ ಹಾಕ್ಕೊಂಡಿದ್ದಷ್ಟೇ. ಅವಳ ಮದುವೆ ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ನಡೆದಿದ್ದು. ಸೊ ಇದೊಂದು ಸ್ಯಾರಿ ನೋಡಿ, ಇದು ಪಿಂಕು ಮತ್ತು ಮರೂನ್ ಬಾರ್ಡ್ರಲ್ಲಿ ಈಗ ಕಾಣಿಸ್ತಾ ಇದೆ ನೋಡಿ. ಪಿಂಕ್ ವಿತ್
ಮರೂನ್ ಬಾರ್ಡ್ರು. ಇದು ಅಷ್ಟೇ ಸಾಫ್ಟೇ. ಯಾವುದು ನಾನು ಜಾಸ್ತಿ ರಫ್ ಇರೋ ಅಂಥದ್ದನ್ನು ನಾನು ತೊಗೊಂಡೇ ಇಲ್ಲ, ಯಾಕೆಂದರೆ ನನಗೆ ಅದು ಇಷ್ಟನೂ ಆಗೋದಿಲ್ಲ. ಹಂಗಾಗಿ ಇನ್ನು ಇದು ಒಂದು ಕಾಟನ್ ಸ್ಯಾರಿ. ಇದು ಬಂದು 450 ರುಪೀಸು. ಬೆಂಗಳೂರು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಇದು ಹೆಂಗಿದೆ ಅಂತ ಹೇಳಿದ್ರೆ ನೋಡೋಕ್ಕೆ ನಿಮಗೆ ಏನು ಅಷ್ಟು ಚೆನ್ನಾಗಿಲ್ಲ ಅನ್ನೋ ಥರ ಕಾಣಿಸುತ್ತೆ. ಬಟ್ ಬೇರೆಯವ್ರು ನೋಡಿದಾಗ ಅಯ್ಯೋ ಏನಿದು ಒಳ್ಳೆ ಅಜ್ಜಿ ಥರ ತೊಗೊಂಡಿದ್ಯಾ ಅಂತ ತುಂಬ ಜನ ಅಂದಿದ್ದುಂಟು. ಆವಾಗ ಅವ್ರಿಗೆ ಗೊತ್ತಾಗಲಿಲ್ಲ. ಈಗಿನ ಕಾಲದಲ್ಲಿ ಯಾರಮ್ಮ ಹಿಂಗೆ ಹಾಕೊತಾರೆ, ಏಜ್ ಆಗಿರೋರು ಹಾಕೊಳೋದು, ನೀನು ಈಗ ತೊಗೊಂಡಿದ್ಯಾ ಅಂತೆಲ್ಲ ಮಾತಾಡಿದರು. ಬಟ್ ಗೈಸ್ ಇದನ್ನು ನೀವು ನಂಬಲ್ಲ, ನಾನೊಂದು ಫೋಟೋ ಶೇರ್ ಮಾಡ್ತೀನಿ ಮನೆಗೆ ಹೋದಾಗ. ಅನ್ಕೋಬೇಡಿ ಆಮೇಲೆ ಈಗ ಮನೇಲಿ ಇಲ್ದಿರಾ ಎಲ್ಲಿದ್ದೀರಾ ಅಂತ. ಇವಾಗಿರೋದು ಬೆಂಗಳೂರಲ್ಲಿ ಅಮ್ಮನ ಮನೇಲಿದ್ದೀನಿ. ನನ್ನ ಹತ್ರ ನಮ್ಮೂರಲ್ಲಿ ನಾನು ಅಷ್ಟು ಸೀರೆಯಲ್ಲೇ ಆಗಿರ್ಬೋದು ಏನೇ ಆಗಲಿ ನಾನು ಅಲ್ಲಿ ಇಟ್ಕೊಳಲ್ಲ, ಎಲ್ಲ ಇಲ್ಲೇ ಇಟ್ಟು ಹೋಗಿರ್ತೀನಿ. ಸೊ ಇಲ್ಲಿ ಬಂದಾಗ ಈ ಥರ ವ್ಲಾಗ್ ಶೇರ್ ಮಾಡ್ತೀನಿ ಅಷ್ಟೇ. ಸೊ ಇನ್ನೇನಿದ್ರು ನಾಳೆ ಹೋಗ್ತೀನಲ್ಲ ಅಂಥೇಳಿ ಇವತ್ತೇ ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇನ್ನು ಇದು ಬಂದು ಫುಲ್ಲು ಕಾಟನ್ ಸ್ಯಾರೀಸು. ಇದು ನೋಡಿ, ಇದನ್ನು ಅಷ್ಟೇ. ಇದು ಇಲ್ಲಿ ಗೋಲ್ಡ್ ವಿತ್ ಇದೇನು ಆರೆಂಜ್ ಸ್ಯಾರಿ ಅಲ್ವಾ, ಆರೆಂಜಲ್ಲೇ ಇದೆ ಇದು. ಬಟ್ ಆದರೆ ಇಲ್ಲಿ ಗೋಲ್ಡ್ ಕಲರ್ ಇದೆ. ಇಲ್ಲಿ ಯಾವುದೇ ರೀತಿ ಏನೋ ಕಾಂಟ್ರಾಸ್ಟ್ ಏನು ಕೊಟ್ಟಿಲ್ಲ. ಇದಕ್ಕೆ ಬ್ಲೌಸನ್ನು ನಾನು ಹೊಲಿಸಿಲ್ಲ ಇದ್ರದ್ದು, ಯಾಕೆಂದರೆ ಇದು ಕಾಟನ್ ಅಲ್ವಾ, ಸ್ವಲ್ಪ ಚಿಕ್ಕದಾಗಿಬಿಡುತ್ತೆ, ನೆರಿಗೆ ಎಲ್ಲ ಜಾಸ್ತಿ ಬೀಳಲ್ಲ ಅಂಥೇಳಿ ಇದೇನಿದೆ ಅದರಲ್ಲೇ ಇಟ್ಟಿದ್ದೀನಿ. ಇದು ಕಾಟನ್ ಸ್ಯಾರಿ, ಜಸ್ಟ್ 500 ರುಪೀಸು. ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. ಇದು ಉಟ್ಕೊಂಡಾಗ್ಲೇ ನಿಮಗೆ ಗೊತ್ತಾಗೋದು ಅದ್ರದ್ದು ಫೀಲ್ ಹೆಂಗಿರುತ್ತೆ ಏನು ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ನನಗಿಷ್ಟ ಆಯಿತು. ಸೊ ಅದು ವೇರ್ ಮಾಡಿರೋದು ಫೋಟೋಸ್ ಇದೆ, ನಿಮಗೆ ಶೇರ್ ಮಾಡ್ತೀನಿ. ಅದೇ ಥರ ಇನ್ನೊಂದು ಸ್ಯಾರಿ ಇದೆ. ಈ ಸ್ಯಾರಿ ಪ್ರೈಸ್ ಬಂದು 2000 ರುಪೀಸು. ಇದು ಒಂಥರ ಕಾಟನ್, ಸೆಮಿ ಕಾಟನ್ ಸಿಲ್ಕ್ ಟೈಪು. ಇದು ಡಾರ್ಕ್ ಬ್ಲೂ ಅಲ್ಲಿದೆ. ಬಾರ್ಡರ್ ಬಂದು ಮರೂನ್ ಕಲರ್ ಇದೆ. ಇಲ್ಲಿ ಬಂದು ಲೀಫ್ ಡಿಸೈನ್ಸ್ ಕೊಟ್ಟಿದ್ದಾರೆ. ಇದು ಮರೂನಲ್ಲಿ, ಮರೂನ್ ವಿತ್ ಜರಿ ಬಾರ್ಡ್ರು, ಸ್ಕೈ ಬ್ಲೂ ಕಲರು, ಅಲ್ಲ ಸಾರಿ ಡಾರ್ಕ್ ಬ್ಲೂ ಕಲರು. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಸ್ಯಾರಿ ಪ್ರೈಸನ್ನು ಹೇಳಿದ್ದೀನಿ ನಾನು, 2000 ರುಪೀಸು. ನಾನು ಆದಷ್ಟು ಇದೆಲ್ಲ ಸಿಂಪಲ್ ಪಾರ್ಟಿ ಆ ಥರ ಪಾರ್ಟಿಗಳಿಗೆ ಯೂಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಇರಿಟೇಷನ್ ಆಗೋವಂಥದ್ದು ಹಾಕ್ಕೊಂಡ್ಬಿಟ್ರೆ ಎಷ್ಟೊತ್ತಿಗೆ ಹೋಗ್ಬಿಡ್ತೀವಪ್ಪ, ಎಷ್ಟೊತ್ತಿಗೆ ಬಿಚ್ಚಿಬಿಡ್ತೀವಿ ಅನ್ನೋ ಥರ ಆಗುತ್ತೆ. ಬಟ್ ಈ ಥರ ಎಲ್ಲ ಹಾಕಿದಾಗ ಸ್ಟಿಫಾಗಿ ಕೂತಿರುತ್ತೆ, ನೀವು ನಂಬಲ್ಲ. ಕಾಟನ್ ಸ್ಯಾರೀಸು ನೀವು ಹೆಂಗೆ ಐನಿಂಗ್ ಮಾಡಿ ಹಾಕ್ಕೊಂಡಿರ್ತೀರೋ ಅದು ಹಂಗೆ ಇರುತ್ತೆ. ಅದಕ್ಕೆ ಈ ಪಾರ್ಲರ್ ಅವರು ಮತ್ತು ಈ ಬ್ಯೂಟಿಷಿಯನ್ಸ್ ಅವರೆಲ್ಲ ನೀವು ನೋಡ್ಬೋದು, ಐನಿಂಗ್ ಮಿಷಿನ್ ಇಟ್ಕೊಂಡಿರ್ತಾರೆ. ಐನಿಂಗ್ ಮಿಷಿನಲ್ಲಿ ಈ ಸೆರಗು ನೆರಿಗೆ ಇವೆಲ್ಲ ಹಿಂಗೆ ಐರನ್ ಮಾಡಿ ಹೆಂಗೆ ಕೂರಿಸಿರ್ತಾರೋ ಅದು ಹಂಗೆ ಇರುತ್ತೆ. ಒಂದು ಚೂರು ಅದು ಮಿಸ್ಮ್ಯಾಚ್ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಆದಷ್ಟು ಇವಾಗ ಮನೇಲಿ ಉಟ್ಕೊಳೋರು ಅಷ್ಟೇ, ನಾಳೆ ಫಂಕ್ಷನಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಇವತ್ತೇ ಎಲ್ಲ ರೆಡಿ ಮಾಡಿಕೊಂಡು ಇವತ್ತೇ ಐನಿಂಗ್ ಮಾಡಿ ಇಟ್ಕೊತಾರೆ. ಅದು ಸ್ಟಿಫಾಗಿ ಹಾಗೆ ಇರುತ್ತೆ. ನಾವು ಎಷ್ಟೇ ಆ ಕಡೆ ಈ ಕಡೆ ಅಲ್ಲಾಡಿದ್ರೂ ಕೂಡ ಅದೇನೂ ಆಗೋಲ್ಲ. ಸೊ ಕಾಟನ್ ಸ್ಯಾರಿ ಬಂದು ಫಂಕ್ಷನ್ಗಳಿಗೆ ಈ ಬೇಸಿಗೆಗಳಲ್ಲೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಕಿದ ಸ್ಯಾರೀಸ್ ಎಲ್ಲ ನಾರ್ಮಲ್ ವೆದರೆಲ್ಲ ಹಾಕೊಬೋದು. ಕಾಟನ್ ಆದಷ್ಟು ಬೇಸಿಗೆಯಲ್ಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ ಅದಾದಮೇಲೆ ಇನ್ನೊಂದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಇದೆ, ನಿಮಗೆ ತೋರಿಸ್ತೀನಿ. ಬಟ್ ಇದ್ರದ್ದು ಏನಪ್ಪ ಅಂತ ಹೇಳಿದ್ರೆ ನನಗೊಂದು ಡೌಟ್ ಇದೆ, ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಸೊ ಗೈಸ್ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಅಂತ ತೊಗೊಂಡಿದ್ದು. ಇದು ಯಾವಾಗ ತೊಗೊಂಡಿದ್ದು ಅಂದರೆ ನನ್ನ ಕಸಿನ್ ಬ್ರದರ್ ಮದುವೆಗೆ ಎಲ್ಲರೂ ಒಂದೊಂದು ತೊಗೊಂಡಿದ್ರು, ಅಮ್ಮ ಮಂಜು ಎಲ್ಲನೂ. ಸೊ ಇಲ್ಲಿ ನೋಡಿ, ಇದು ಪೂರ್ತಿ ಪ್ಲೇನು ಇದೆ ಮತ್ತು ಇದು ಜರಿ ಬಂದು ಈ ಥರ ಇದೆ. ಇಲ್ಲಿ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ. ಸೊ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಇದು ಮ್ಯಾಂಗೋ ಡಿಸೈನು, ಇದು ಜರಿ ಬಾರ್ಡ್ರಲ್ಲಿ ಬಂದಿದೆ. ಇದು ಕೆಳಗಡೆ ಮಾತ್ರ ನೆರಿಗೆ ಅಂತೀವಲ್ಲ ಅಲ್ಲಿ ಮಾತ್ರ ಬಾರ್ಡ್ರು ಬಂದಿದೆ. ಹಾಗೆ ಇಲ್ಲಿ ಮೇಲೂ ಕೂಡ ಸೇಮ್ ಬಾರ್ಡ್ರು. ಫುಲ್ ಪ್ಲೇನ್ ಸ್ಯಾರಿ. ಒಂದು ನಿಮಿಷ ಎರಡು ಫೋಲ್ಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಮೇಲೆ ಕೆಳಗೆ ಎರಡೂ ಕಡೆನೂ ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಬಂದು ಫುಲ್ ಪ್ಲೇನ್ ಇದೆ. ಇದ್ಬಿಟ್ಟಾಗಿದೆ, ಋತ್ವಿಕ್ ಎದ್ದೇ ಬಿಟ್ಟ. ಕಳ್ಳ ನೋಡಿ ಗೈಸ್, ಎದ್ದಿರೋ ಥರ ನಾಟಕ ಮಾಡಿಬಿಟ್ಟು ಮತ್ತೆ ಹಂಗೆ ಮಲ್ಕೊಂಡಿರೋ ಥರ ನಾಟಕ ಮಾಡಿ ಕಳ್ಳ ಅಂದ ತಕ್ಷಣ ಎದ್ದು ಬಂದ್ಬಿಟ್ಟಿದ್ದಾನೆ. ಯಾಕೋ ಬಂದೆ? ಬಟ್ಟೆಲ್ಲ ಅಳಿಸ್ಕೊಂಬಿಟ್ಟಿದ್ಯಾ?
ಇಲ್ಲಿ ನೋಡಿ ಇಲ್ಲೆಲ್ಲ ಅಳಿಸ್ಕೊಂಡ್ಬಿಟ್ಟಿದ್ಯಾ. ಪಚ್ಚೋತಿಯಾ ಪಚ್ಚೋ, ಇಲ್ಲೇ ಪಚ್ಚೋ. ಹ್ಞೂ ಪಚ್ಚೋ, ಚಳಿ ಇದೆ, ನಾನು ಪಚ್ಚಂತೀನಿ. ಸೊ ಈ ಥರದ್ದು ಕಾಸ್ಟ್ ಬಂದು ಕೆಲವ್ರು ಹೇಳ್ತಾರೆ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಸ್ಯಾರಿ ಚೆನ್ನಾಗಿದೆ, ಒನ್ ಹ್ಯಾಂಡ್ ಫೋಲ್ಡಬಲ್ಲು, ನೀವು ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಸ್ಯಾರಿ ಚೆನ್ನಾಗಿದೆ. ಬಟ್ ಆದರೆ ಇದು ತೊಗೊಂಡಿದ್ದು ನಾವು ಸುದರ್ಶನ್ ಸಿಲ್ಕಲ್ಲೇ 10,000 ಅಂತ ಹೇಳಿದ್ರು. ಬಟ್ ಆವಾಗ ಆಫರಲ್ಲಿ 8,000 ಬಂದಿದೆ, 2,000 ರೂಪಾಯಿ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ಹೇಳಿದೆ ಪ್ಯೂರ್ ಮೈಸೂರು ಸಿಲ್ಕ್ ಹಂಗೆಲ್ಲ ಮಾಡಬಾರ್ದು, ಸುಮ್ಮನೆ ಇರಬೇಕು. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಅಂದರೆ 20,000 25,000 ಈ ಥರ ಮೇಲಿರುತ್ತೆ. ಬಟ್ ಇದಲ್ಲ ಅಂತ ಹೇಳಿದೆ. ಇಲ್ಲ ಇದು ಪ್ಯೂರ್ ಮೈಸೂರು ಸಿಲ್ಕೆ ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ 4-5 ಸೀರೆ ಮಂಜು ತೊಗೊಂಡು ಒಂದು ಕಸಿನ್ ಬ್ರದರ್ ಮದುವೆನೂ ಮುಗಿಸ್ತು. ಮದುವೆ ಮುಗಿದು ಅದಾದಮೇಲೆ ನಾವು ಮನೆಗೆ ಬಂದು ಒಂದು ವಾಶ್ ಮಾಡಿದಾಗ ಬಣ್ಣ ಎಲ್ಲ ಹೋಯಿತು. ಅವರು ಇಷ್ಟೊಂದು ಕಾಸ್ಟ್ಲಿ ದುಡ್ಡು ತೊಗೊಂಡು ಬಣ್ಣ ಹೋಯ್ತಲ್ಲ ಅಂಥೇಳಿ ನಾವು ಇದು ಬ್ಲೌಸ್ಗೂ ಅಷ್ಟೇ ಒಂದೊಂದು ಬ್ಲೌಸ್ಗೆ 4,000 5,000 ಕೊಟ್ಟು ಬ್ಲೌಸ್ ಹೊಲಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಲ್ವಾ, ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಇಂಟೆನ್ಷನಲ್ಲಿ ಅದನ್ನು ಮಾಡಿಸಿದ್ವಿ. ಬಟ್ ಅದಾದಮೇಲೆ ಕಲರ್ ಡಿಮ್ ಆಯಿತು. ಇವಾಗ ಎಲ್ಲೋದ್ರೂ ಕೂಡ ಒಂದು ಹ್ಯಾಂಡ್ ವಾಶ್ ಎಲ್ಲಿ ಕೊಳೆ ಆಗಿರುತ್ತೋ ಅಲ್ಲಿ ಮಾತ್ರ ಅಲ್ಲುಜ್ಜೋ ಬ್ರಷಲ್ಲಿ ಹಿಂಗೆ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀವಿ, ಜಾಸ್ತಿ ಇದೇ ಮಾಡ್ತಾಯಿಲ್ಲ. ಆದರೆ ನಾನು ಆಗಲೇ ಹೇಳಿದೆ ಸ್ಯಾರಿಲಿ ನನಗೆ ಈಗ ಒಂದು ಡೌಟ್ ಇದೆ. ಏನೋ ಅದು ಅಂತಂದರೆ ನಾವು 10,000 ರೂಪಾಯಿ ತೊಗೊಂಡಿರೋ ಸೀರೆನೇ ಅದು ಬಣ್ಣ ಎಲ್ಲ ಹೋಗ್ತಾಯಿದೆ. ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗ್ ಆಗಿರೋವಂಥ ಸೀರೆ ಜಸ್ಟ್ 1,000 ರೂಪೀಸ್ಗೆ 3,000 ರೂಪೀಸ್ 1,999 ಮೀಶೋದಲ್ಲಾಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿರೋರೆಲ್ಲ ಪ್ರೀಮಿಯಮ್ ಕ್ವಾಲಿಟಿ 1,000 ರೂಪೀಸ್ ಅಂತಾರೆ. ನಿಜವಾಗ್ಲೂ ಅದು ಕಲರ್ ಹೋಗಲ್ವಾ ಅನ್ನೋದೇ ನನಗೆ ಡೌಟು. ಒಂದು ವೇಳೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕು ಎಲ್ಲಾದರೂ ಅಷ್ಟೇ, ನೀವು ಯಾರಾದರೂ ಆ ಥರ ಸೀರೆ 1,000 ರೂಪೀಸ್ದು ಮೈಸೂರು ಸೆಮಿ ಸಿಲ್ಕು, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸು ಇದೆಲ್ಲ ಹೇಳ್ತಾ ಇರ್ತಾರಲ್ವ, ಅದರಲ್ಲಿ ಯಾವುದಾದ್ರೂ ತೊಗೊಂಡಿರೋದು ಗುಡ್. ಕಲರ್ ಹೋಗಿಲ್ವಾ ಅಥವಾ ಹೋಗಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ಹೋಗುತ್ತೆ ಅನ್ನೋದು ಕಾನ್ಫಿಡೆಂಟ್ ಇದೆ. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನೆನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ನೆನ್ನೆ ಫುಲ್ ಸ್ಟಾಕ್ ತೊಗೊಂಡು ಬಂದಿದ್ದೀನಿ ಅಂಗಡಿಗೆ. ಏನೇನು ಸ್ಟಾಕ್ ತಂದಿದ್ದೀನಿ ಏನು ಅಂತ ನಾಳೆ ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಶೇರ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಮನೆಗೆ ಹೋಗ್ತಾ ಇದ್ದೀನಿ. ಋತ್ವಿಕ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ನನ್ನ ಮಗ ಬತ್ತಿ ಅಂತ ಇದ್ದಾನೆ. ಪಾಪುನ ಇಲ್ಲೇ ಬಿಟ್ಬಿಟ್ಟು ನಾನು ಒಬ್ಬಳೇ ಬಸ್ಸಲ್ಲಿ ಹೋಗೋದು. ಏನೇನು ಸ್ಟಾಕ್ ತಂದಿದ್ದೀನಿ, ಎಷ್ಟು ಸ್ಟಾಕು ನೆನ್ನೆದು ಆ್ಯಕ್ಚುಲಿ ನಾನು ಜಸ್ಟ್ 240 ರೂಪೀಸ್ ಒಂದೊಂದು ಸ್ಯಾರಿ ತಂದಿದ್ದೀನಿ. ಅದು ಹೆಂಗಿದೆ ಏನು ಅಂತ ಕಲೆಕ್ಷನ್ಸ್ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ನೀನು ಮಾಡ್ಬಿಡು, ಹೇಳ್ಬಿಡು ಬಾಯ್ ಬಾಯ್ ಅನ್ನು. ಅದಕ್ಕೆ ಬಾಯ್ ಬಾಯ್ ಅನ್ನು. ಬಾಯ್ 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 ಬಾಯ್.